ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸಚಿವರೇ ಹೇಳಿದರು, ರಾಜಣ್ಣವರು ಏನೋ ಅಸೆಂಬ್ಲಿಯಲ್ಲಿ ಏನಂದರೆ, ಈ ಹನಿ ಟ್ರ್ಯಾಪ್ ನನಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಮೊದಲು ಡಿಸ್ಕ್ಲೋಸ್ ಮಾಡಿದ್ರು. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರು. 5-6 ದಿವಸ ಕಂಪ್ಲೇಂಟ್ ಕೊಡಲಿಲ್ಲ. ನಂತರ ಕಂಪ್ಲೇಂಟ್ ಕೊಟ್ಟರು. ಯಾರ ಕಡೆ ಕೊಟ್ಟರು? ಪರಮೇಶ್ವರ್ ಕಡೆ, ಜಿ ಪರಮೇಶ್ವರ್, ಹೋಮ್ ಮಿನಿಸ್ಟರ್ಗೆ. ಹಾಗಾದ್ರೆ ಇನ್ನು ಎಲ್ಲರೂ ಇನ್ನು ಕಂಪ್ಲೇಂಟ್ ಎಲ್ಲಿ ಲಾಂಚ್ ಮಾಡಬೇಕು? ನಾವು ಸಂಬಂಧಪಟ್ಟಂತ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲ, ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಲ್ಲ. ಇನ್ಮೇಲೆ ಎಲ್ಲರೂ ನಾನು ಕಾಲ್ ಮಾಡ್ತೀನಿ, ಇನ್ಮೇಲೆ ಹೋಮ್ ಮಿನಿಸ್ಟ್ರೇ ಕಂಪ್ಲೇಂಟ್ ತಗೊಂತಾರೆ. ಹಾಗಾದ್ರೆ ಒಬ್ಬ ಜವಾಬ್ದಾರಿ ಅಂತ ಮಂತ್ರಿ ಹೋಮ್ ಮಿನಿಸ್ಟರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ, ಇನ್ನು ಉಳಿದ ಜನಸಾಮಾನ್ಯರು ಸಹಿತ ಹೋಮ್ ಮಿನಿಸ್ಟರ್ಗೆ ಕಡೆ ಹೋಗ್ಬೇಕು ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಏನದ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಒಳ ಬೀಗುದು ಸ್ಟಾರ್ಟ್ ಆಗಿದೆ. ಬಹುಶಃ ಇದನ್ನು ಮುಚ್ಚಿ ಹಾಕುವಂಥ ಒಂದು ವ್ಯವಸ್ಥಿತವಾದಂಥ ತಂತ್ರ ನಡೀತಾ ಇದೆ. ಯಾಕಂದ್ರೆ ನಾನು ಹೇಳಿದ್ದೆ ಮೊದಲಿಂದ, ಇದನ್ನ CBI ತನಿಖೆ ಕೊಟ್ಟರೆ ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಕ್ಕೆ ಸಾಧ್ಯತೆ. ಯಾರು ಇದರಲ್ಲಿ ಹಿನ್ನೆಲೆ ಇದ್ದಾರೆ, ಯಾರು ಪ್ರೊಡ್ಯೂಸರ್ ಇದ್ದಾರೆ, ಯಾರು ಡೈರೆಕ್ಟರ್ ಇದ್ದಾರೆ, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾದ್ರೆ, ಯಾಕಂದ್ರೆ ರಾಜಣ್ಣ ಅವ್ರು ಹೇಳಿದ ಪ್ರಕಾರ 48 ಜನರು ಹನಿ ಟ್ರಾಫಿಕ್ ಒಳಗಾಗಿದ್ದಾರೆ. ಆ ಹಿನ್ನೆಲೆ ಇಟ್ಕೊಂಡು ನೋಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮು ಹನಿ ಟ್ರ್ಯಾಪ್ ಇದ್ದಾಗ ಅದನ್ನು CBI ಕೊಡುವಂಥದ್ದೇ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಅವಾಗ ನಿಜವಾಗಿ ತಾವೆಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಬರಬೇಕಂತ ಅನಿಸ್ತಾ ಇದೆ. ಬಸವನಗೌಡ ಪಾಟೀಲ್ ಅವರಿಗೆ ದಯವಿಟ್ಟು ತಾವೆಲ್ಲ 2 ಲೈನ್ದಲ್ಲಿ ಸಾಕ್ಬೇಕು. ದಯವಿಟ್ಟು 2 ಲೈನ್ ಬರೋಣ, 2 ಲೈನ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಲೈನ್ ಮೇಲೆ ಬರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾರು ಕೂಡ ಕಾರ್ಯಕರ್ತರು ವಾಹನದಲ್ಲಿ ಬರಬಾರ್ದು. ವಾಹನದ ಹಿಂದ್ಗಡೆ ತಾವೆಲ್ಲ ಕಾರ್ಯಕರ್ತರು ಬರಬೇಕು. ದಯವಿಟ್ಟು ಯಾರು ಕೂಡ ಮುಂದ್ಗಡೆ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಮೇಜರ್ ಇರಿಗೇಷನ್ ಹಾಗೂ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಸ್ ಜೊತೆ ಚರ್ಚೆ ನಡೆಸಿ ನಾವು ನಮ್ಮ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ವಿ.
ಅದರಲ್ಲಿ ಮಹಾರಾಷ್ಟ್ರದಿಂದ ನಮಗೆ ಕೃಷ್ಣಾ ಕ್ಯಾಚ್ಮೆಂಟ್ ನದಿನಲ್ಲಿ 2 TMC ನೀರು ಬಿಡಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ. ಅದರಂತೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸರ್ಕಾರಕ್ಕೆ ಪತ್ರ ಬರೆದುಬಿಟ್ಟು ಅಲ್ಲಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಸರ್ಕಾರದ ಮುಖಾಂತರ ಕಳಿಸಲಾಗಿದೆ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆನಲ್ಲಿ ಕುಡಿಲಿಕ್ಕೆ ನೀರು ಏನು ನಮಗೆ ಅವಶ್ಯಕತೆ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ನದಿಗಳಲ್ಲಿ ಹಾಗೂ ಟ್ಯಾಂಕ್ಗಳಲ್ಲಿ ಸದ್ಯಕ್ಕೆ ನೀರಿನ ಪ್ರಮಾಣದಲ್ಲಿ ಯಾವುದೇ ಕೊರತೆ ಇಲ್ಲ. ನಾವು ಅವ್ರದ್ದೇನು ಹಂಗೇನು ಪ್ರಾಬ್ಲಮ್ ಇಲ್ರಿ, ಮನೆ ಕಡೆ ಏನು ಪ್ರಾಬ್ಲಮ್ ಇರಂಗಿಲ್ಲ. ನಡಕ್ಕೆ ಒಂದಿನ ಡ್ಯೂಟಿ ಮೇಲೆ ಇಳಿದು ಹೋಗಿದ್ರಿ, ಬ್ಯಾಕ್ ಪೇನ್ ಐತೆ ಅಂತೇಳಿ. ಆಮೇಲೆ ಡ್ಯೂಟಿಗೆ ಬಂದಿಲ್ಲ ರೀ ಅವರು, ಒಂದು 15 ದಿವಸ ಡ್ಯೂಟಿಗೆ ಬಂದಿಲ್ಲ ರೀ. ಮತ್ತು ಟ್ರೀಟ್ಮೆಂಟ್ ಅದು ತೊಗೊಳತ್ತೀನಿ ಅಂತಂದ್ರಿ, 1 ವಾರ ಟ್ರೀಟ್ಮೆಂಟ್ ಐತಿ ಅಂದ್ರಿ. ಸ್ವಲ್ಪ ಮೊದಲು ಎಕ್ಸ್ರೇ ಅದು ಮಾಡಿಸಿ ನೋಡೋಣ ಏನಾಗಿದೆ ಪ್ರಾಬ್ಲಮ್ ಗೊತ್ತಾಕೈತೆ ಅಂತ ಹೇಳಿದ್ದೆ ರೀ. ಅದನ್ನು ಮಾಡಿಸಿದ್ರಿ. ಒಂದು ಸ್ವಲ್ಪ 2-3 ಕಡೆ ಇದು ಎಲ್ಬು ಸ್ವಲ್ಪ ಜಾಯಿಂಟ್ ಸ್ವಲ್ಪ ಸರ್ದೈತಿ ಅಂತ ಹೇಳಿದ್ರಿ, ಬಿಟ್ಟೈತೆ ಅಂತೇಳಿ ಎಲ್ಬು. ಇಲ್ಲ, ಅದ್ರದ್ದು ರಜಾದ ಸಂಬಂಧ ಅಲ್ರಿ ಅದು. ಇದು ಅವ್ಗೆ ಆರಾಮಾಗಿ ಇರಾಕಿಲ್ಲ ರೀ ಅವ್ಗೆ. ಈಗ 20 ದಿವಸ ಆತ್ರಿ ನಾವು ಇಳಿದು ಹೋಗಿದ್ರಿ. ನನ್ನ ಜೊತೆನೇ ಡ್ಯೂಟಿ ಮಾಡುವಾಗ ಇಳಿದು ಹೋಗಿದ್ರಿ, ಬ್ಯಾಕ್ ಪೇನ್ ಅಂತ ಹೇಳ್ರಿ. ಒಂದು 4 ಟ್ರಿಪ್ ಮಾಡೇ ಇಳಿದು ಹೋಗಿದ್ರಿ. ಅದು ಆಮೇಲೆ ರಜಾ ಹಾಕಿದ್ರಿ, ಅದನ್ನ ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತು ಈಗ ನಿನ್ನೆ ರಜಾ ಮಾಡಿದ್ರಂತೆ ಫೋನ್ ಮಾಡಿದ್ರಿ ನೋಡ್ರಿ ನನಗೆ, ರಜಾ ಆಗೈತಿ ಮತ್ತು ನನಗೆ ಡ್ಯೂಟಿ ಆಗೋಲ್ತಂತೆ ಅಂದಿದ್ರಿ ಅವ. ಜನರಲ್ ಡ್ಯೂಟಿ ಆಗೋಲ್ತು, ನಾ ಯಾವ್ದಾರು ಸಿಂಗಲ್ ಮಾಡ್ಕೊತೀನಿವ ಅಂತ ಹೇಳಿದ್ರಿ. ಅಷ್ಟೇ ರೀ, ಅಷ್ಟೇ. ನಿನ್ನ ಲಾಸ್ಟ್ ಫೋನ್ ಮಾಡಿದ್ರಿ, ಮತ್ತು ಹೊಳೆ ಹಚ್ಚೇ ಇಲ್ರಿ. ಇವತ್ತು ನನ್ನ ರಜಾ, ನನ್ನ ಲೀವ್ ಇತ್ತು ರೀ, ಬೇರೆದವ್ರನ್ನ ಕಂಡಕ್ಟರ್ನ ಹಚ್ಚಿದ್ರಿ. ಅವ್ರು ಬರ್ತಾರಂತ ಕಾದಾರ ಇವ್ರು ಬಂದೇ ಇಲ್ರಿ. ಅಲ್ರಿ, ಅವ್ರು ಕಂಡಕ್ಟರ್ ಬೆಟ್ಟೆ ಆಗಿಲ್ಲ ಅಂತ ಇವತ್ತು ರೀ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.